ಕೇವಲ ಕೆಲವು ನಿಮಿಷ ಅಷ್ಟೇ ಬರೋಬ್ಬರಿ 8 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಕರಗಿ ಹೋಗಿದೆ. ಸೋಮವಾರ ಬೆಳ್ಳಂಬೆಳಗ್ಗೆ ಭಾರತೀಯ ಷೇರುಪೇಟೆ ಅಕ್ಷರಶಃ ರಕ್ತಪಾತಕ್ಕೆ ಸಾಕ್ಷಿಯಾಗಿದೆ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಕಾರಣಕ್ಕೆ ದಲಾಲ್ ಸ್ಟ್ರೀಟ್ ಭಾರಿ ಪ್ರಮಾಣದಲ್ಲಿ ತಲ್ಲಣಗೊಂಡಿದೆ. ಸೋಮವಾರ ಬೆಳಗ್ಗೆ ವಹಿವಾಟು ಶುರುವಾಗ್ತಾ ಇದ್ದಂತೆಯೇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ 30 ಷೇರುಗಳ ಸೆನ್ಸೆಕ್ಸ್ ಬರೋಬ್ಬರಿ 2743 ಪಾಯಿಂಟ್ಗಳಷ್ಟು ಕುಸಿದು 78,543,703 ಕನಿಷ್ಠ ಮಟ್ಟಕ್ಕೆ ತಲುಪಿ ಎಲ್ಲರಿಗೂ ಶಾಕ್ ಅನ್ನು ನೀಡಿದೆ. ಇತ್ತ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ನಿಫ್ಟಿ 50 ಕೂಡ 519 ಪಾಯಿಂಟ್ಗಳಷ್ಟು ಪಾತಾಳಕ್ಕೆ ಕುಸಿದಿದೆ. 24,659.25ಕ್ಕೆ ತಲುಪಿತ್ತು. ಹೂಡಿಕೆದಾರರಿಗೆ ದೊಡ್ಡ ಶಾಕ್ ಅನ್ನು ನೀಡಿದೆ. ಇತ್ತ ಮಧ್ಯಪ್ರಾಚ್ಯದ ರಕ್ತಪಾತ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಏರಿಕೆಯೂ ಕೂಡ ಕಾರಣವಾಗಿದ್ದು ಮತ್ತೆ ಚಿನ್ನ ಹಾಗೂ ಬೆಳ್ಳಿ ಆಕಾಶದತ್ತ ಮುಖ ಮಾಡಿ ನಿಂತಿವೆ. ಜೊತೆಗೆ ರೂಪಾಯಿ ಮೌಲ್ಯ ಕೂಡ ದಾಖಲೆ ಮಟ್ಟದ ಕುಸಿತವನ್ನ ಕಂಡಿದೆ. ಮಾರುಕಟ್ಟೆ ದಿಢೀರ್ ಅಂತ ಕುಸಿದಿದ್ದು ಯಾಕೆ? ಅಲ್ಲಿ ಎಲ್ಲೋ ಯುದ್ಧ ನಡೆದ್ರೆ ಭಾರತದ ಷೇರು ಮಾರುಕಟ್ಟೆ ಯಾಕೆ ಕುಸಿಯಬೇಕು? ಈ ಕ್ರಾಶ್ಗೆ ಪ್ರಮುಖ 5 ಕಾರಣಗಳೇನು? ಈಗ ಯಾವ ವಲಯದ ಷೇರುಗಳು ಸೇಫ್? ಚಿನ್ನ, ಬೆಳ್ಳಿ, ರೂಪಾಯಿ ಕತೆ ಏನು? ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಾನು ಶಿವಮೂರ್ತಿ ಸ್ವರೂಪ. ನಿಮಿಷಗಳಲ್ಲಿ 8 ಲಕ್ಷ ಕೋಟಿ ರೂಪಾಯಿ ನಷ್ಟ. ಮಧ್ಯಪ್ರಾಚ್ಯದ ರಕ್ತಪಾತಕ್ಕೆ ಷೇರುಪೇಟೆಯಲ್ಲೂ ಬ್ಲಡ್ ಬಾತ್. ಸೋಮವಾರದ ಮಾರ್ಕೆಟ್ನ ಆರಂಭಿಕ ಕುಸಿತ ಎಷ್ಟೊಂದು ಭೀಕರವಾಗಿತ್ತು ಅಂದ್ರೆ ವಹಿವಾಟು ಆರಂಭವಾದ ಕೇವಲ ಕೆಲವೇ ನಿಮಿಷಗಳಲ್ಲಿ ಹೂಡಿಕೆದಾರರ ಬರೋಬ್ಬರಿ 8 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಂಪತ್ತು ಕರಗಿ ಹೋಗಿದೆ. ಬಿಎಸ್ಇ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರುಕಟ್ಟೆ ಬಂಡವಾಳವು ಹಿಂದಿನ ಸೆಷನ್ನಲ್ಲಿದ್ದಂತಹ 463.50 ಲಕ್ಷ ಕೋಟಿ ರೂಪಾಯಿಗಳಿಂದ ಏಕಾಏಕಿ 455.70 ಲಕ್ಷ ಕೋಟಿ ರೂಪಾಯಿಗಳಿಗೆ ಕುಸಿದಿದೆ. ಮಧ್ಯಾಹ್ನದ ವೇಳೆಗೆ ಮಾರುಕಟ್ಟೆ ಚೇತರಿಸಿಕೊಳ್ಳುವಂತಹ ಸಣ್ಣ ಪ್ರಯತ್ನ ಕೂಡ ಮಾಡಿತಾದ್ರೂ ಕೂಡ ಸೆನ್ಸೆಕ್ಸ್ 1087.65 ಪಾಯಿಂಟ್ಸ್ ಇಳಿಕೆಯೊಂದಿಗೆ 80,191.54ರಲ್ಲಿ ಮತ್ತು ನಿಫ್ಟಿ 323.60 ಪಾಯಿಂಟ್ಸ್ ಇಳಿಕೆಯೊಂದಿಗೆ 24,855.05ರಲ್ಲಿ ವಹಿವಾಟು ಮುಂದುವರೆಸಿತ್ತು. ದೊಡ್ಡ ದಿಗ್ಗಜ ಕಂಪನಿಗಳ ಷೇರುಗಳೇ ಈ ಕುಸಿತದಲ್ಲಿ ಅತಿ ಹೆಚ್ಚು ಪೆಟ್ಟನ್ನ ತಿಂದಿವೆ. ಲಾರ್ಸೆನ್ ಅಂಡ್ ಟೂಬ್ರೋ ಅಂದ್ರೆ L&T, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ICICI ಬ್ಯಾಂಕ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಭಾರತಿ ಏರ್ಟೆಲ್, HDFC ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಂತಹ ಹೆವಿ ವೇಟ್ ಷೇರುಗಳು ಕೂಡ ಮಾರುಕಟ್ಟೆಯನ್ನ ಕೆಳಕ್ಕೆ ಇಳಿದಿವೆ. ದೊಡ್ಡ ಕಂಪನಿಗಳಷ್ಟೇ ಅಲ್ಲ, ಸಣ್ಣವಕ್ಕೂ ಕೂಡ ಎಫೆಕ್ಟ್. ದುಬೈ ಸ್ಟಾಕ್ ಮಾರ್ಕೆಟ್ ಬಂದ್, ಭಾರಿ ಕುಸಿತ. ಕೇವಲ ದೊಡ್ಡ ಕಂಪನಿಗಳು ಮಾತ್ರವಲ್ಲ, ಬಿಎಸ್ಇಯ ಬರೋಬ್ಬರಿ 677 ಷೇರುಗಳು 52 ವಾರಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿವೆ. ಆವಾಸ್ ಫೈನಾನ್ಷಿಯರ್ಸ್, ಅಬಾಟ್ ಇಂಡಿಯಾ, ಎಸಿಸಿ, ಆಲ್ಕಾಯಿಲ್ ಅಮೈನ್ಸ್ ನಂತಹ ಷೇರುಗಳು ನೆಲಕಚ್ಚಿದ್ದು ಕೇವಲ 48 ಷೇರುಗಳು ಮಾತ್ರ ಲಾಭದ ಮುಖ ನೋಡಿದವು. ಒಟ್ಟು 3,765 ಷೇರುಗಳ ಪೈಕಿ 3,014 ಷೇರುಗಳು ನಷ್ಟವನ್ನು ಅನುಭವಿಸಿದರೆ ಕೇವಲ 596 ಷೇರುಗಳು ಲಾಭವನ್ನು ಗಳಿಸಿದವು. ವಿದೇಶಿ ಹೂಡಿಕೆದಾರರು 7,536.36 ಕೋಟಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ. ಆದರೆ ಸ್ಥಳೀಯ ಸಂಸ್ಥೆಗಳು 12,292.81 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿ ಸ್ವಲ್ಪ ಮಟ್ಟಿಗೆ ಆಸರೆಯಾಗಿವೆ. ಜಾಗತಿಕ ಮಾರುಕಟ್ಟೆಗಳಾದ ದಕ್ಷಿಣ ಕೊರಿಯಾದ ಕಾಸ್ಪಿ, ಹಾಂಗ್ಕಾಂಗ್ನ ಹ್ಯಾಂಗ್ ಸೆಂಗ್ ಹಾಗೂ ಜಪಾನಿನ ನಿಕ್ಕಿಐ ಕೂಡ 1% 1.69% ಕುಸಿತವನ್ನು ಕಂಡಿವೆ. ದುಬೈ ಸ್ಟಾಕ್ ಎಕ್ಸ್ಚೇಂಜ್ ಬಂದ್ ಆಗಿದ್ದು ಓಪನ್ ಆದ ದಿನ ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಕುಸಿತಕ್ಕೆ ಏನ್ ಕಾರಣ? ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧ. ಈ ಬಾರಿ ಮಾರುಕಟ್ಟೆ ಕುಸಿತಕ್ಕೆ ಪ್ರಮುಖ 5 ಕಾರಣಗಳಿವೆ. ಅದರಲ್ಲಿ ಮೊದಲನೇ ಪಶ್ಚಿಮ ಏಷ್ಯಾದಲ್ಲಿ ಎದ್ದಿರುವ ಯುದ್ಧದ ಕಾರ್ಮೋಡ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನಿನ ಸುಪ್ರೀಂ ಲೀಡರ್ ಅಯತ್ ಉಲ್ಲಾ ಅಲಿ ಖಮೇನಿ ಮತ್ತು ಇತರ ಹಿರಿಯ ಅಧಿಕಾರಿಗಳು ಹತ್ಯೆಯಾದ ಬಳಿಕ ಇರಾನ್ ಪ್ರತಿಕಾರವಾಗಿ ದಾಳಿಗಳನ್ನು ನಡೆಸಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿದ್ದು ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಎಂಬ ಭೀತಿ ಕೂಡ ಮಾರುಕಟ್ಟೆಯನ್ನು ಆವರಿಸಿದೆ. ಇದರ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಕ್ಷಿಪಣಿ ದಾಳಿಯಲ್ಲಿ ಮೃತಪಟ್ಟ 3 ಅಮೆರಿಕನ್ ಸೈನಿಕರ ಸಾವಿಗೆ ಸೇಡು ತೀರಿಸಿಕೊಳ್ತೇವೆ, ಭಯೋತ್ಪಾದಕರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಈ ಯುದ್ಧದ ವಾತಾವರಣವು ಜಾಗತಿಕ ಹೂಡಿಕೆದಾರರಲ್ಲಿ ನಡುಕವನ್ನ ಹುಟ್ಟಿಸಿದೆ. ಗಗನಕ್ಕೇರಿದ ಕಚ್ಚಾ ತೈಲಕ್ಕೆ ಬಿದ್ದ ಮಾರ್ಕೆಟ್, 91ರ ಗಡಿ ದಾಟಿದ ರೂಪಾಯಿ ಮೌಲ್ಯ. ಮಾರುಕಟ್ಟೆ ಕುಸಿತಕ್ಕೆ ಎರಡನೇ ದೊಡ್ಡ ಕಾರಣ ಕಚ್ಚಾ ತೈಲದ ಬೆಲೆಯಲ್ಲಿನ ಭಾರಿ ಏರಿಕೆ. ಯುದ್ಧದ ಭೀತಿಯಿಂದಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಪ್ರದೇಶದಲ್ಲಿ ಸರಕು ಸಾಗಣೆಗೆ ಭದ್ರತಾ ಭೀತಿ ಎದುರಾಗಿದೆ. ಈಗಾಗಲೇ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಇದರಿಂದ ಬ್ರೆಂಟ್ ಕಚ್ಚಾ ತೈಲದ ಬೆಲೆ %8ಕ್ಕೂ ಹೆಚ್ಚು ಏರಿಕೆಯಾಗಿ ಬ್ಯಾರೆಲ್ಗೆ $82 ಗಡಿ ದಾಟಿದೆ. ಭಾರತವು ತನ್ನ ತೈಲ ಅಗತ್ಯದ %85ರಷ್ಟನ್ನ ಆಮದು ಮಾಡಿಕೊಳ್ತಾ ಇದೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $10 ಹೆಚ್ಚಾದರೂ ಕೂಡ ಭಾರತದ ಆಮದು ಬಿಲ್ ವಾರ್ಷಿಕವಾಗಿ 10,000ರಿಂದ 15,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗ್ತಾ ಇದೆ. ಇದು ಹಣದುಬ್ಬರಕ್ಕೆ ನೇರ ಕಾರಣವಾಗ್ತಾ ಇದೆ. ಇದರಿಂದಲೂ ಕೂಡ ಷೇರು ಮಾರುಕಟ್ಟೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನು ಮೂರನೇ ಕಾರಣ, ಡಾಲರ್ ಎದುರು ಭಾರತೀಯ ರೂಪಾಯಿಯ ಮೌಲ್ಯ ಪಾತಾಳಕ್ಕೆ ಕುಸಿದಿರುವುದು ಕೂಡ. ರೂಪಾಯಿಯ ಮೌಲ್ಯ 28 ಪೈಸೆಗಳಷ್ಟು ಕುಸಿದು ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 91.26ರ ಗಡಿಯನ್ನ ದಾಟಿದೆ. ರೂಪಾಯಿ ದುರ್ಬಲವಾದರೆ ವಿದೇಶಿ ಬಂಡವಾಳ ಹೊರ ಹೋಗುವಿಕೆ ವೇಗ ಪಡೆದುಕೊಳ್ಳುತ್ತೆ ಮತ್ತು ಕಂಪನಿಗಳ ಲಾಭಾಂಶ ಕೂಡ ಕಡಿಮೆ ಆಗುತ್ತೆ. RBI ಮಧ್ಯ ಪ್ರವೇಶಿಸಿ ರೂಪಾಯಿ ಮೌಲ್ಯವನ್ನ ಸ್ಥಿರಗೊಳಿಸುವಂತಹ ನಿರೀಕ್ಷೆ ಕೂಡ ಇದೆ. ಭಾರತದಿಂದ ವಿದೇಶಿ ಹೂಡಿಕೆದಾರರು ದೂರ, ಮ್ಯಾಕ್ರೋ ಆರ್ಥಿಕತೆಯ ಆತಂಕ ಕೂಡ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಿಂದ ಲಗೇಜ್ ಎತ್ತುತ್ತಿರುವುದು. ಫೆಬ್ರವರಿ ತಿಂಗಳ 1ರಲ್ಲೇ ಅವರು ನಗದು ವಿಭಾಗದಲ್ಲಿ 11,002 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಮಾರಾಟ ಮಾಡಿದ್ದಾರೆ. ಇದು ಅವರು ಸತತ 8ನೇ ತಿಂಗಳು ಭಾರತೀಯ ಷೇರುಗಳನ್ನ ಮಾರಾಟ ಮಾಡ್ತಾ ಇರುವುದರ ಸಂಕೇತವಾಗಿದೆ. ರೂಪಾಯಿ ಕುಸಿತ ಮತ್ತು ಯುದ್ಧ ಮುಂದುವರೆದರೆ ಈ ಮಾರಾಟ ಮತ್ತಷ್ಟು ಹೆಚ್ಚಾಗಲಿದೆ. 5ನೇ ಕಾರಣ, ಆರ್ಥಿಕತೆಯ ಮೇಲಿನ ಪರಿಣಾಮ. ಭಾರತದ GDP %7.8ರಷ್ಟು ಬೆಳೀತಾ ಇದ್ರೂ ಕೂಡ ನಾಮಿನಲ್ GDP ಬೆಳವಣಿಗೆ %9ಕ್ಕಿಂತ ಕಡಿಮೆ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಹಣದುಬ್ಬರ ಹೆಚ್ಚಾದರೆ ರಿಸರ್ವ್ ಬ್ಯಾಂಕ್ ಬಡ್ಡಿ ದರಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಇದು ಷೇರುಪೇಟೆಯ ಉತ್ಸಾಹವನ್ನ ಕುಗ್ಗಿಸಿದೆ. ಈ ಸಮಯದಲ್ಲಿ ಹೂಡಿಕೆದಾರರು ಷೇರುಗಳಿಗಿಂತ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಹೆಚ್ಚು ಆಸಕ್ತಿಯನ್ನ ತೋರ್ತಿದ್ದಾರೆ. ಈಗ ಹಣ ಎಲ್ಲಿ ಹೂಡಿಕೆ ಮಾಡಬೇಕು? ತಜ್ಞರ ಸಲಹೆ ಏನು? ಯಾವುದು ಸೇಫ್? ಇಷ್ಟೆಲ್ಲ ರಕ್ತಪಾತದ ನಡುವೆ ಹೂಡಿಕೆದಾರರು ಈಗ ಏನ್ ಮಾಡಬೇಕು? ಎಲ್ಲಿ ಹಣ ಹೂಡಿಕೆ ಮಾಡಬೇಕು? ಈ ಪ್ರಶ್ನೆ ಮೂಡುವುದು ಸಹಜ. MK ಗ್ಲೋಬಲ್ ಫೈನಾನ್ಷಿಯಲ್ ಸರ್ವಿಸಸ್ನ ವಿಶ್ಲೇಷಕರ ಪ್ರಕಾರ ಈ ಯುದ್ಧದ ಕಾರ್ಮೋಡ 1 ಅಥವಾ 2 ವಾರಗಳಿಗಿಂತ ಹೆಚ್ಚು ಕಾಲ ಮುಂದುವರೆದಿದೆ. ನಿಫ್ಟಿ 24,500, 25,000ರ ಮಟ್ಟಕ್ಕೆ ಕುಸಿಯುವ ಸಾಧ್ಯತೆ ಇದೆ. ಆದರೆ ಈ ಸಂಘರ್ಷ ಒಂದೇ ವಾರದಲ್ಲಿ ಮುಗಿದರೆ ಮಾರುಕಟ್ಟೆ ವೇಗವಾಗಿ ಪುಟಿದೇಳಲಿದೆ. 2022ರಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದಾಗಲೂ ಕೂಡ 2023ರ ಅಕ್ಟೋಬರ್ನಲ್ಲಿ ಇಸ್ರೇಲ್ ಹಮಾಸ್ ಯುದ್ಧ ಕೂಡ ಆರಂಭವಾದಾಗಲೂ ಸಹ ಮಾರುಕಟ್ಟೆ ಕುಸಿದು ನಂತರ ಅದ್ಭುತವಾಗಿ ರಿಕವರಿ ಆಗಿತ್ತು. ಭಾರತೀಯ ಮಾರುಕಟ್ಟೆಗಳಿಗೆ ಇಂತಹ ಜಾಗತಿಕ ಶಾಕ್ಗಳನ್ನು ಅರಗಿಸಿಕೊಳ್ಳುವ ಶಕ್ತಿ ಇದೆ ಅಂತಾರೆ ತಜ್ಞರು. ತಜ್ಞರ ಪ್ರಕಾರ ಯುದ್ಧ ಮುಂದುವರೆದರೆ ತೈಲ ಮಾರುಕಟ್ಟೆ ಕಂಪನಿಗಳು, ವಿಮಾನಯಾನ ಸಂಸ್ಥೆಗಳು ಮತ್ತು ಮಧ್ಯಪ್ರಾಚ್ಯದಲ್ಲಿ ಪ್ರಾಜೆಕ್ಟ್ ಹೊಂದಿರುವ L&T, KEC ಇಂಟರ್ನ್ಯಾಷನಲ್ ಅಂತಹ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳ ಷೇರುಗಳು ಹೆಚ್ಚು ಅಪಾಯದಲ್ಲಿವೆ. ಹಾಗಾದ್ರೆ ಸುರಕ್ಷಿತ ತಾಣಗಳು ಯಾವುವು ಅಂತೀರಾ? ವಿಶ್ಲೇಷಕರು ಹೇಳುವಂತೆ ಅಪ್ಸ್ಟ್ರೀಮ್ ಇಂಧನ ಕಂಪನಿಗಳು, ರಕ್ಷಣಾ ವಲಯದ ಕಂಪನಿಗಳು, ಮೆಟಲ್ ಕಂಪನಿಗಳು, IT ಕಂಪನಿಗಳು, ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಖಾಸಗಿ ವಲಯದ ಬ್ಯಾಂಕ್ಗಳಲ್ಲಿ ಹಣ ಹೂಡಿಕೆ ಮಾಡುವುದು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಅತ್ಯಂತ ಸುರಕ್ಷಿತ ಅಂತ MK ಗ್ಲೋಬಲ್ ಸಲಹೆಯನ್ನ ಕೊಟ್ಟಿದೆ. ರೂಪಾಯಿ ಮೌಲ್ಯ ಕುಸಿತದಿಂದ IT ಮತ್ತು ಫಾರ್ಮಾ ಕಂಪನಿಗಳಿಗೆ ಲಾಭವಾಗಲಿದೆ. ಚಿನ್ನದ ಬೆಲೆಯಲ್ಲೂ ಭಾರಿ ಹೆಚ್ಚಳ, ದರ ಇಳಿಯುತ್ತೆ ಎಂಬ ಕನಸು ನುಚ್ಚು ನೂರು. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರುವುದರಿಂದ ಚಿನ್ನ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಕೂಡ ಭಾರಿ ಏರಿಕೆಯನ್ನ ಕಂಡಿದೆ. ಚಿನ್ನದ ಬೆಲೆ ಪ್ರತಿ 10 ಗ್ರಾಮಿಗೆ 5,811 ರೂಪಾಯಿ ಏರಿಕೆಯಾಗಿದ್ದು 1,67,915 ರೂಪಾಯಿ ಆಗಿದೆ. ಇದು 24 ಕ್ಯಾರೆಟ್ ಗೋಲ್ಡ್ ಆಗಿದೆ. ಇತ್ತ ಬೆಳ್ಳಿ ಬೆಲೆ ಕೂಡ ಕೆಜಿಗೆ 9,492 ರೂಪಾಯಿ ಏರಿಕೆಯಾಗಿದ್ದು 2,84,490 ರೂಪಾಯಿ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ. ಇದರಿಂದ ಚಿನ್ನದ ದರ ಇಳಿಕೆಯಾಗುತ್ತೆ, ನಾವು ಚಿನ್ನವನ್ನ ಖರೀದಿಸಬೇಕು ಎನ್ನುವ ಜನರ ಕನಸು ನುಚ್ಚು ನೂರಾಗಿದೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದಲ್ಲಿನ ರಕ್ತಪಾತ ದಲಾಲ್ ಸ್ಟ್ರೀಟ್ನ ರಕ್ತಪಾತಕ್ಕೂ ಕಾರಣವಾಗಿದೆ. ಕಚ್ಚಾ ತೈಲದ ಬೆಲೆ, ವಿದೇಶಿ ಹೂಡಿಕೆದಾರರ ನಡೆ ಮತ್ತು ಪಶ್ಚಿಮ ಏಷ್ಯಾದ ಯುದ್ಧದ ವಾತಾವರಣ ಸದ್ಯ ಭಾರತೀಯ ಷೇರುಪೇಟೆಯ ದಿಕ್ಕನ್ನ ನಿರ್ಧರಿಸುತ್ತಿವೆ.
ಯುದ್ಧದ ಕಾರಣಕ್ಕಾಗಿ ಹೂಡಿಕೆದಾರರ ಸ್ವರ್ಗ ಚಿನ್ನದ ಕಡೆ ಹೂಡಿಕೆದಾರರು ಮತ್ತೆ ಮುಖ ಮಾಡಿರುವುದರಿಂದ ಚಿನ್ನದ ಬೆಲೆಯು ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಮುಂದೇನಾಗುತ್ತೆ ಎಂಬುದನ್ನ ಕಾದು ನೋಡೋಣ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದಗಳು.